ಹಾಯ್. ಕ್ವೆಶನ್. ನನ್ನ ಹುಟ್ಟಿದ ದಿನಾಂಕ ಮೇ 25 ಆಗಿದೆ. ನನ್ನ ಗೆಳತಿ ನನಗಿಂತ 15 ದಿನ ಚಿಕ್ಕವಳು. ಅವಳ ಹುಟ್ಟಿದ ದಿನಾಂಕವನ್ನು ಕಂಡುಹಿಡಿಯಿರಿ. ನನ್ನ ಹುಟ್ಟಿದ ದಿನಾಂಕ ಮೇ 25. ನನ್ನ ಬರ್ತ್ಡೇ ಮೇ 25. ಚಿಕ್ಕವಳು ಎಂದಾಗ ನಾವು ಪ್ಲಸ್ ಮಾಡಬೇಕು. ಕೊಟ್ಟಂತಹ ದಿನಾಂಕಕ್ಕೆ ಪ್ಲಸ್ ಮಾಡಬೇಕು. ದೊಡ್ಡವಳು ಎಂದಾಗ ಮೈನಸ್ ಮಾಡಬೇಕು. ಯಾಕಂದ್ರೆ ಚಿಕ್ಕವರು ನಾವು ಹುಟ್ಟಿದ ನಂತರ ಹುಟ್ಟುತ್ತಾರೆ. ಸೊ ನಾವು ನಮ್ಮ ದಿನಾಂಕಕ್ಕೆ ಪ್ಲಸ್ ಮಾಡಬೇಕಾಗತ್ತೆ. ದೊಡ್ಡವರು ನಮಗಿಂತ ಮುಂಚೆ ಹುಟ್ಟಿರ್ತಾರೆ. ಸೊ ನಾವು ಅವಾಗ ಕೊಟ್ಟಂಥ ದಿನಾಂಕಕ್ಕೆ ಮೈನಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಮೇ 25 ನನ್ನ ಬರ್ತಡೇ ಇದೆ ಅಂದರೆ ನನ್ನ ಗೆಳತಿ 15 ದಿನ ಚಿಕ್ಕವಳು ಅಂದ್ರೆ 25 + 15 ಮಾಡಿದ್ರೆ 40 ಬರುತ್ತೆ. 40 ಬರುತ್ತೆ. ಮೇ ತಿಂಗಳಲ್ಲಿ 31 ದಿನಗಳಿವೆ. 31 - 25 ಮಾಡಿದ್ರೆ 6 ಆಯಿತು. ನಮಗೆ ಬೇಕಾಗಿರೋದು 15 ದಿನ. 15ರೊಳಗೆ 6 ಕಳೆದ್ರೆ 15 - 6 ಮಾಡಿದ್ರೆ 9 ಬರುತ್ತೆ. ಸೊ ಜೂನ್ 9 ಬರುತ್ತೆ. ದೇರ್ಫೋರ್ ನನ್ನ ಬರ್ತ್ಡೇ ಮೇ 25 ಆದರೆ ನನ್ನ ಗೆಳತಿ 15 ದಿನ ಚಿಕ್ಕವಳಾಗಿದ್ದರೆ ಅವಳ ಹುಟ್ಟಿದ ದಿನಾಂಕ ಅಥವಾ ಅವಳ ಬರ್ತಡೇ ಯಾವಾಗ ಬರುತ್ತೆ ಅಂದ್ರೆ ಜೂನ್ 9ಕ್ಕೆ ಬರುತ್ತೆ. ಇಲ್ಲಿ ಚಿಕ್ಕವರು ಅಂದ್ರೆ ನಂತರ ಹುಟ್ಟುತ್ತಾರೆ. ಸೊ ಪ್ಲಸ್ ಮಾಡಬೇಕು. ದೊಡ್ಡವರು ಅಂದ್ರೆ ನಮಗಿಂತ ಮುಂಚೆ ಹುಟ್ಟಿರುತ್ತಾರೆ. ಸೊ ಮೈನಸ್ ಮಾಡಬೇಕು. ದೇರ್ಫೋರ್ ಇದು ಗೊತ್ತಾಯಿತು. ಅದೇ ರೀತಿಯಾಗಿ ಒಂದು ವೇಳೆ 15 ದಿನ ದೊಡ್ಡವಳು ಆಗಿದ್ದರೆ ನಾವು ಕೊಟ್ಟಂತಹ ದಿನಗಳನ್ನು ನಾವೇನು ಮಾಡಬೇಕು, ಮೈನಸ್ ಮಾಡಬೇಕಾಗತ್ತೆ. 25 - 15 ಮಾಡಿದಾಗ 10 ಬರುತ್ತೆ. ಸೊ ಮೇ 25 ನನ್ನ ಬರ್ತಡೇ ಆಗಿದ್ರೆ 25 - 15 ಮಾಡಿದಾಗ 10 ಬರುತ್ತೆ. ಸೊ ಮೇ 10 ಏನಾಗಿರುತ್ತೆ, ನನ್ನ ಗೆಳತಿಯ ಬರ್ತಡೇ ಆಗಿರುತ್ತೆ. ಯಾಕಂದರೆ ಅವಳು ನನಗಿಂತ 15 ದಿನ ದೊಡ್ಡವಳಾಗಿರುತ್ತಾರೆ. ನನ್ನ ಬರ್ತಡೇ ಮೇ 25 ಆಗಿದ್ದರೆ ನನ್ನ ಗೆಳತಿ 15 ದಿನ ಚಿಕ್ಕವಳಾಗಿದ್ದರೆ ಅವಳ ಹುಟ್ಟಿದ ದಿನಾಂಕ ನೆಕ್ಸ್ಟ್ ಬರುತ್ತೆ, ಅಂದರೆ ಜೂನ್ 9ಕ್ಕೆ ಬರುತ್ತೆ. ಅದೇ ರೀತಿಯಾಗಿ ನನ್ನ ಬರ್ತಡೇ ಮೇ 25 ಆಗಿದ್ದು ಅವಳು 15 ದಿನ ದೊಡ್ಡವಳಾಗಿದ್ದರೆ ಮೇ 25ಗಿನ ಮುಂಚೆ ಡೇಟ್ ಬರುತ್ತೆ. ಸೊ ಮೇ 10 ಬರುತ್ತೆ. ಸೊ ಚಿಕ್ಕವರು ಮತ್ತು ದೊಡ್ಡವರ ಒಂದು ಬರ್ತಡೇಯನ್ನು ಹೇಗೆ ಕಂಡುಹಿಡಿಯೋದನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.